ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಲಾಸ್ಟ್ ವೀಡಿಯೋದಲ್ಲಿ ನಿಮಗೆ ವಿರೂಪಾಕ್ಷ ಟೆಂಪಲ್ ಬಗ್ಗೆ ಡೀಟೇಲ್ಸ್ನ ಕೊಟ್ಟಿದ್ದೆ. ಹಾಗೆ ಅದನ್ನು ಮುಗಿಸ್ಕೊಂಡು ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ ಅಂತ ಹೇಳಿದ್ದೆ. ಸೊ ನೆಕ್ಸ್ಟ್ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಹೇಳಿಲ್ಲ ಅಲ್ವಾ? ಹೌದು, ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಜೊತೆಗೆ ಅದರ ಡೀಟೇಲ್ಸ್ ಕೂಡ ತಿಳಿಸ್ಕೊಡ್ತೀನಿ. ಯಾವುದೇ ರೀತಿ ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಮೊದಲಿಗೆ ನಾವು ವಿರೂಪಾಕ್ಷ ಟೆಂಪಲ್ನ ಮುಗಿಸ್ಕೊಂಡು ಹೊರಗಡೆ ಬಂದು ನಮ್ಮ ವಾಶ್ರೂಮ್ ಫೆಸಿಲಿಟೀಸ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹಣ್ಣೆಲ್ಲ ತಿಂದ್ಕೊಂಡು ಅದೇ ಆಟೋದಲ್ಲಿ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಜರ್ನಿ ಕಂಟಿನ್ಯೂ ಮಾಡಬೇಕಾದ್ರೆ ನಮಗೆ ಈ ಥರ ಒಂದು ಬೆಟ್ಟದಲ್ಲಿ ಸಿಕ್ತು. ಈ ಬೆಟ್ಟ ಅಂದರೆ ಅಪ್ಪು ಅಲ್ಲಿ ರೋಡಲ್ಲಿ ಪಾಸ್ ಆಯಿತು. ಸೊ ಆ ಕಡೆನೇ ಹೋಗಬೇಕು, ವಿರೂಪಾಕ್ಷ ಟೆಂಪಲ್ ಮುಗಿಸ್ಕೊಂಡು ಹೋಗಬೇಕಂದ್ರೆ. ನೀವೇನಾದರೂ ಈ ಥರ ವಿರೂಪಾಕ್ಷ ಟೆಂಪಲ್ ಮುಗಿಸ್ಕೊಂಡು ಹೋಗಬೇಕಾದ್ರೆ ಇಲ್ಲೇ ನೀವು, ಇದು ಹೇಮಕೂಟ ಹಿಲ್ಸ್ ಅಂತ ಕರೀತಾರೆ ಇದನ್ನು. ಜೊತೆಗೆ ಇಲ್ಲಿ ನಿಮಗೆ ಸಾಸಿವೆ ಕಾಳು ಗಣಪತಿ ಮತ್ತು ಕಡಲೆಕಾಳು ಗಣಪತಿ ಎರಡೂ ಸಿಗುತ್ತೆ. ಎರಡನ್ನೂ ನೋಡಿಕೊಂಡು ನೆಕ್ಸ್ಟ್ ಪ್ಲೇಸಸ್ಗೆ ವಿಸಿಟ್ ಮಾಡಿ. ಬಿಕಾಸ್ ಒನ್ ಡೇ ಏನಾದರೂ ನೀವೇ ಪ್ಲ್ಯಾನ್ ಮಾಡಿದರೆ ಆಟೋದವ್ರು ಸಜೆಸ್ಟ್ ಮಾಡ್ತಾರೆ ಆ ಕಡೆಯಿಂದ ಬಂದು ಇದನ್ನು ನೋಡ್ಬೋದು ಅಂತ. ಬಟ್ ನೀವು ಒನ್ ಡೇ ಪ್ಲ್ಯಾನ್ ಏನಾದರೂ ಮಾಡಿ ಹಂಪಿಗೆ ಹೋದಾಗ ಎಲ್ಲ ಪ್ಲೇಸಸ್ನೂ ಕವರ್ ಮಾಡಿ ವಾಪಸ್ ಬರೋಷ್ಟರಲ್ಲಿ ಲೇಟ್ ಆಗಿರುತ್ತೆ. ಹಂಪಿಲಿ ನಾರ್ಮಲಾಗಿ 6 o'clockಗೆ ಎಲ್ಲವೂ ಕ್ಲೋಸ್ ಆಗುತ್ತೆ. ಆಗ ಗಣಪತಿ ದೇವಸ್ಥಾನ ನೋಡೋದಕ್ಕೆ ನಿಮಗೆ ಅವಕಾಶವೇ ಸಿಗಲ್ಲ. ನಮಗೂ ಕೂಡ ಹಾಗೆ ಆಯಿತು. ಆದರೆ ಆಟೋದವ್ರ ತಪ್ಪೇನಲ್ಲ, ನಾವೇ ಸ್ವಲ್ಪ ಲೇಟ್ ಮಾಡಿದ್ದು. ಆದ್ದರಿಂದ ನಾವು ಅದನ್ನು ವಿಸಿಟ್ ಮಾಡೋಕ್ಕಾಗಲಿಲ್ಲ. ಗಣಪತಿನ ಮೊದಲು ಎಲ್ಲ ಪೂಜೆ ಮಾಡ್ತಾರೆ. ಜೊತೆಗೆ ವಿಘ್ನಗಳು ಕಳೀಲಿ ಅಂತ ಕೂಡ ನಾವು ಫಸ್ಟು ಗಣಪತಿನೇ ದರ್ಶನ ಮಾಡೋದಲ್ವಾ. ಸೊ ಮುಂಚೆ ಗಣಪತಿ ದರ್ಶನ ಮಾಡಿ ನೆಕ್ಸ್ಟ್ ಪ್ಲೇಸಸ್ಗೆ ಹೋಗಿ ಅಂತ ನನ್ನ ಒಪಿನಿಯನ್. 3 to 4 days ಏನಾದರೂ ಹಂಪಿಲಿ ಪ್ಲ್ಯಾನ್ ಮಾಡಿದರೆ ಆವಾಗ ನಿಮಗೇನು ಪ್ರಾಬ್ಲಮ್ ಆಗಿಲ್ಲ. ಆಲ್ಮೋಸ್ಟ್ ಎಲ್ಲ ಪ್ಲೇಸಸ್ನು ನೀವು ಕವರ್ ಮಾಡ್ಬೋದು. ಇದನ್ನಿಷ್ಟು ಹೇಳ್ತಾ ಇನ್ನು ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್ಗೆ ನಾವು ನೆಕ್ಸ್ಟ್ ವಿಸಿಟ್ ಮಾಡಿದ್ದು. ಟೆಂಪಲ್ ಬಗ್ಗೆ ಡೀಟೇಲ್ಸ್ನ ಕೊಡ್ತೀನಿ. ಅದ್ರ ಪಕ್ಕದಲ್ಲೇ ನಿಮಗೆ ಬಡವಲಿಂಗ ಅನ್ನೋ ಶಿವಲ್ ಟೆಂಪಲ್ಲು ಕೂಡ ಸಿಗುತ್ತೆ. ಎರಡೂ ಅಕ್ಕಪಕ್ಕದಲ್ಲೇ ಇದೆ. ಎರಡೂ ಕೂಡ ನೀವು ನೋಡ್ಬೋದು. ಲಕ್ಷ್ಮೀ ನರಸಿಂಹಸ್ವಾಮಿ ಪ್ರತಿಮೆ ಬಗ್ಗೆ ಹೇಳೋದಾದರೆ 1528 ಕ್ರಿಸ್ತ ಶಕದಲ್ಲಿ ನಿರ್ಮಿಸಲಾಯಿತು. ವಿಜಯನಗರ ಸಾಮ್ರಾಜ್ಯದ ಆಗಿನ ಶ್ರೇಷ್ಠ ಆಡಳಿತಗಾರರಲ್ಲಿ ಒಬ್ಬರಾದ ಕೃಷ್ಣದೇವರಾಯನ ನಿರ್ಮಿಸಲಾಯಿತು ಅಂತ ಹೇಳ್ತಾರೆ. ಅವರ ಆಳ್ವಿಕೆಯಲ್ಲಿ ವಿಷ್ಣುವಿನ 10 ಅವತಾರಗಳಲ್ಲಿ ಒಂದಾದ ನರಸಿಂಹ ಮತ್ತು ಲಕ್ಷ್ಮೀ ದೇವಿಗೆ ಸಮರ್ಪಿತವಾಗಿರುವಂತಹ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಇದು. ಮೂಲ ಶಿಲ್ಪವು ನರಸಿಂಹನ ಪತ್ನಿಯಾದ ಲಕ್ಷ್ಮೀದೇವಿಯ ಸಣ್ಣ ಆಕೃತಿಯನ್ನು ಅವನ ತೊಡೆಯ ಮೇಲೆ ಕುಳಿತಿತ್ತು. ವಿಜಯನಗರ ಸಾಮ್ರಾಜ್ಯದ ಪತನಕ್ಕೆ ಕಾರಣವಾದ ಮೊಘಲರ ದಾಳಿಯ ಸಮಯದಲ್ಲಿ ದೈತ್ಯಾಕಾರದ ಪ್ರತಿಮೆಯನ್ನು 1565 ಕ್ರಿಸ್ತಶಕದಲ್ಲಿ ಧ್ವಂಸಗೊಳಿಸಿದರು ಅಂತ ಹೇಳ್ತಾರೆ. ದಾಳಿಯ ವೇಳೆ ನರಸಿಂಹನ ಪ್ರತಿಮೆಯ ಕೈಕಾಲುಗಳು ಮುರಿದಿವೆ. ಲಕ್ಷ್ಮೀ ಆಕೃತಿಯು ನರಸಿಂಹನಿಂದ ಬೇರ್ಪಟ್ಟಿತ್ತು ಅಂತ ಕೂಡ ಹೇಳ್ತಾರೆ. ವಿನಾಶದ ಪ್ರಕ್ರಿಯೆಯಲ್ಲಿ ಲಕ್ಷ್ಮೀದೇವಿಯ ಒಂದು ಕೈ ಮುರಿದು ಹೋಗಿದೆ. ಇಂದಿಗೂ ದೇವಿಯ ಮುರಿದ ಕೈ ನರಸಿಂಹನ ಬೆನ್ನಿನ ಮೇಲೆ ನಿಂತಿರುವುದನ್ನು ಕಾಣಬಹುದು. ಈಗ ಕಮಲಾಪುರದ ಪುರಾತತ್ವ ವಸ್ತು ಸಂಗ್ರಹದಲ್ಲಿ ಲಕ್ಷ್ಮೀ ವಿಗ್ರಹವು ಹಾನಿಗೊಳಗಾಗಿದೆ ಅಂತ ಹೇಳ್ತಾರೆ. ಇನ್ನು ಲಕ್ಷ್ಮೀ ನರಸಿಂಹ ಮೂರ್ತಿಯ ಹಂಪಿ ಪಟ್ಟಣದಲ್ಲಿರುವ ಪಾಳುಬಿದ್ದ ಭವ್ಯವಾದ ಶಿಲ್ಪಗಳಲ್ಲಿ ಒಂದಾಗಿದೆ. ಹಂಪಿಯಲ್ಲಿರುವ ಅತಿದೊಡ್ಡ ಏಕಶಿಲಾ ಮೂರ್ತಿ ಅಂತ ಕೂಡ ಇದನ್ನು ಕರೀತಾರೆ. ಅಷ್ಟೇ ಅಲ್ಲದೆ ಹಂಪಿಯಲ್ಲಿರುವ ಲಕ್ಷ್ಮೀ ನರಸಿಂಹನ ಪ್ರತಿಮೆಯು ವಾಸ್ತುಶಿಲ್ಪದ ಅದ್ಭುತ ಕೆಲಸವಾಗಿದೆ. ಇದು ಬೃಹತ್ ಗಾತ್ರದ ಅಪರೂಪದ ಪ್ರತಿಮೆಯಾಗಿದ್ದು ಉತ್ತಮ ವಿವರಗಳೊಂದಿಗೆ ರಚಿಸಲಾಗಿದೆ. ಪ್ರತಿಮೆಯು 6.7 ಮೀಟರ್ ಎತ್ತರವನ್ನು ಹೊಂದಿದೆ. ವಿಜಯನಗರ ಶೈಲಿಯ ವಾಸ್ತುಶಿಲ್ಪದ ಅಸ್ತಿತ್ವದಲ್ಲಿರುವ ಅತ್ಯುತ್ತಮ ಮಾದರಿಗಳಲ್ಲಿ ಇದು ಒಂದು ಅಂತ ಹೇಳ್ಬೋದು. ನರಸಿಂಹನ ಪ್ರತಿಮೆಯು ನುಣ್ಣಗೆ ಛಿದ್ರಗೊಂಡ ವಿಶಾಲವಾದ ಎದೆಯನ್ನು ಉತ್ತಮವಾಗಿ ವ್ಯಾಖ್ಯಾನಿಸಲಾದ ಮೇನ್ ಅನ್ನು ಹೊಂದಿದೆ. ನರಸಿಂಹನು ಸುಂದರವಾದ ಶಿರಸ್ತ್ರಾಣದಿಂದ ಅಲಂಕರಿಸಲ್ಪಟ್ಟಿದ್ದಾನೆ. ಅಡ್ಡಕಾಲಿನ ಭಂಗಿಯಲ್ಲಿ ಕುಳಿತಿದ್ದಾನೆ. ಈ ಶಿಲ್ಪವು ಎಲ್ಲ ಹಾವುಗಳ ರಾಜನಾದ ಆದಿಶೇಷನ ಸುರುಳಿಯ ಮೇಲೆ ನರಸಿಂಹನು ಕುಳಿತಿರುವುದನ್ನು ಚಿತ್ರಿಸುತ್ತದೆ. ಅದು ಅವನ ಹಿಂದೆ 7 ಉಡ್ಗಳೊಂದಿಗೆ ಹೇರುತ್ತದೆ. ನರಸಿಂಹನ ತಲೆಯ ಮೇಲೆ ಮೇಲಾವರಣವಾಗಿ ಕಾರ್ಯನಿರ್ವಹಿಸಲು ಉಡ್ಗಳನ್ನು ಸುಂದರವಾಗಿ ವಿನ್ಯಾಸಗೊಳಿಸಲಾಗಿದೆ. ಶಿಲ್ಪವನ್ನು ಮಕರ ತೋರಣ ಹೊಂದಿಸಲಾಗಿದೆ. ಆದಿಶೇಷನ ಕವಚದ ಮೇಲೆ ಸಿಂಹದ ಮುಖವಾಡವಿದೆ. ಈ ಎಲ್ಲ ವೈಶಿಷ್ಟ್ಯಗಳು ಪ್ರತಿಮೆಯನ್ನು ವಾಸ್ತುಶಿಲ್ಪದ ಆಸಕ್ತಿದಾಯಕ ಭಾಗವನ್ನಾಗಿ ಮಾಡುತ್ತೆ ಅಂತಲೇ ಕೂಡ ಹೇಳ್ಬೋದು. ಪ್ರತಿಮೆಯ ಅತ್ಯಂತ ವಿಶಿಷ್ಟ ಲಕ್ಷಣವೆಂದರೆ ನರಸಿಂಹನ ಉಬ್ಬುವ ಕಣ್ಣುಗಳು. ದೊಡ್ಡ ಸುತ್ತಿನ ಚಾಚಿಕೊಂಡಿರುವ ಕಣ್ಣುಗಳು ಪ್ರತಿಮೆಗೆ ಅಸಾಧಾರಣ ನೋಟವನ್ನು ನೀಡುತ್ತದೆ. ನರಸಿಂಹನ ಮಡಿಲಲ್ಲಿ ಲಕ್ಷ್ಮಿಯ ಪ್ರತಿಮೆಯು ಇನ್ನು ಮುಂದೆ ಕುಳಿತಿಲ್ಲವಾದರೂ ಅದರ ಮೂಲ ಹಾನಿಯಾಗದ ರೂಪದಲ್ಲಿ ಸಂಪೂರ್ಣ ಪ್ರತಿಮೆಯ ಸೌಂದರ್ಯವನ್ನು ಊಹಿಸಬಹುದು. ಹಿಂದೂ ಪುರಾಣಗಳ ಪ್ರಕಾರ ನರಸಿಂಹ ವಿಷ್ಣುವಿನ 4ನೇ ಅವತಾರ ಮತ್ತು ಭೂಮಿಯ ಮೇಲೆ ಅರ್ಧ ಮಾನವ ಮತ್ತು ಅರ್ಧ ಸಿಂಹ ರೂಪದಲ್ಲಿ ಕಾಣಿಸಿಕೊಂಡಿದ್ದಾನೆ. ನರಸಿಂಹನಿಗೆ ಸಿಂಹದ ಮುಖ ಮತ್ತು ಉಗುರುಗಳು ಮತ್ತು ಮುಂಡ ಮತ್ತು ದೇಹದ ಕೆಳಭಾಗವಿದೆ ಎಂದು ನಂಬಲಾಗಿದೆ. ಅಂದಹಾಗೆ ಹಂಪಿಯ ಲಕ್ಷ್ಮೀ ನರಸಿಂಹ ದೇವಸ್ಥಾನದಲ್ಲಿರುವ ಬೃಹತ್ ಪ್ರತಿಮೆಯು ಸಿಂಹದ ಮುಖ, ಮಾನವನ ದೇಹವನ್ನು ಹೊಂದಿದೆ. ನರಸಿಂಹನ ಮೇನ್ ಮತ್ತು ಅಗಲವಾದ ದವಡಿಯು ಸಿಂಹದ ಲಕ್ಷಣಗಳನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸುತ್ತದೆ.
ಪ್ರತಿಮೆಯ ಮೂಲಕ ಚಿತ್ರಿಸಿದ ನರಸಿಂಹನ ರೂಪದ ಬಗ್ಗೆ 2 ಸಿದ್ಧಾಂತಗಳಿವೆ. ಒಂದು ಸಿದ್ಧಾಂತ ಬಂದು ಉಗ್ರ ನರಸಿಂಹಸ್ವಾಮಿ ರೂಪ. ಕಾರಣ ಪ್ರತಿಮೆಯು ತೀವ್ರವಾದ ನೋಟವನ್ನು ಹೊಂದಿದೆ. ಇದು ಚಾಚಿಕೊಂಡಿರುವ ಕಣ್ಣುಗಳು ಭಯಾನಕ ಮುಖಭಾವದ ಮೂಲಕ ವ್ಯಕ್ತವಾಗುತ್ತದೆ ಅಂತಲೇ ಹೇಳ್ಬೋದು. ದೇವರ ಪಕ್ಕದಲ್ಲಿ ಲಕ್ಷ್ಮೀದೇವಿಯ ಅನುಪಸ್ಥಿತಿಯು ಈ ಸಿದ್ಧಾಂತದ ಪ್ರಸ್ತುತಿಯನ್ನು ಹೆಚ್ಚಿಸಿದೆ. ಇನ್ನೊಂದು ಸಿದ್ಧಾಂತ ಬಂದು ಮಲೋಲ ನರಸಿಂಹ ರೂಪ. ಕಾರಣ ಈ ಪ್ರತಿಮೆಯಲ್ಲಿ ನರಸಿಂಹನು ತನ್ನ ಪತ್ನಿ ಲಕ್ಷ್ಮೀದೇವಿಯನ್ನು ತನ್ನ ತೊಡೆ ಮೇಲೆ ಕುಳಿತಿರುವಂತೆ ಕಾಣುತ್ತಾನೆ. ಮಲೋಲ ಎಂಬುದು 2 ಪದಗಳ ಸಂಯೋಜನೆ. ಮಾ ಎಂದರೆ ಲಕ್ಷ್ಮೀದೇವಿ, ಲೋಲ ಎಂದರೆ ಪ್ರಿಯ. ಇನ್ನು ಹಾಗೆ ಹೇಳ್ದಂಗೆ ಈ ದೇವಸ್ಥಾನದ ಪಕ್ಕದಲ್ಲೇ ನಮಗೆ ಬಡವಿ ಲಿಂಗವು ಕೂಡ ಸಿಗುತ್ತೆ. ಏನು ತುಂಬ ಡಿಸ್ಟೆನ್ಸ್ ಇಲ್ಲ, ಪಕ್ಕದಲ್ಲೇ ಇದೆ. ಅತ್ಯಂತ ದೊಡ್ಡ ಏಕಶಿಲಾ ಶಿವಲಿಂಗ ಅಂತಲೇ ಹೇಳ್ಬೋದು. 3 ಮೀಟರ್ ಅಂದರೆ 9 ಅಡಿ ಎತ್ತರ ಇದೆ. ಲಕ್ಷ್ಮೀ ನರಸಿಂಹ ದೇವಸ್ಥಾನದ ಪಕ್ಕದಲ್ಲೇ ಆಗಲೇ ಹೇಳ್ದಂಗೆ ಇರೋದು. ಬಡವನೊಬ್ಬನ ಅಥವಾ ಬಡ ರೈತ ಮಹಿಳೆಯು ಇದನ್ನು ಮಾಡಿಸಿದಳೆಂಬ ನಂಬಿಕೆಯಿಂದ ಇದಕ್ಕೆ ಬಡವಿ ಲಿಂಗ ಅಂತ ಹೆಸರು ಬಂತು ಅಂತ ಹೇಳ್ತಾರೆ. ಕಪ್ಪು ಕಲ್ಲಿನಿಂದ ಮಾಡಲಾದ ಏಕಶಿಲಾಲಿಂಗ. ಗರ್ಭಗುಡಿಯಲ್ಲಿ ಯಾವಾಗಲೂ ನೀರು ತುಂಬಿರುತ್ತದೆ. ಲಿಂಗದ ಕೆಳಭಾಗದಲ್ಲಿ ಸಣ್ಣ ಕಾಲುವೆ ಕೂಡ ಇದೆ ಅಂತ ಹೇಳ್ತಾರೆ. ಶಿವನ 3ನೇ ಕಣ್ಣಿನ ಗುರುತು ಲಿಂಗದ ಮೇಲೆ ಇದೆ. ಹೋದಾಗ ಖಂಡಿತ ಅಬ್ಸರ್ವ್ ಮಾಡಿ, ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಅದೆರಡನ್ನು ನೋಡಿಕೊಂಡು ನಾವು ಸ್ವಲ್ಪ ಹಂಪಿ ಅಂದಾಗ ಸ್ವಲ್ಪ ಬಿಸಿಲು ಜಾಸ್ತಿನೇ. ನಾರ್ಮಲ್ ವೆದರಲ್ಲೇ ನಾವು ಹೋಗಿದ್ರೂ ಸ್ವಲ್ಪ ಟಯರ್ಡ್ ಥರ ಆಗ್ತಿತ್ತು. ಹಾಗೆ ಒಂದು ಸ್ಟಾಪ್ ಕೊಟ್ಟು ಎಳ್ನೀರು ಮತ್ತು ಸೋಡಾ ಎಲ್ಲ ಕುಡ್ಕೊಂಡು ಹಾಗೆ ಸ್ವಲ್ಪ ಅಲ್ಲಿನ ಹಳೆ ಕಾಲದ ಎಷ್ಟೋ ವಿಗ್ರಹಗಳು ಕಾಣಿಸ್ತಿತ್ತು, ಅದನ್ನು ಪರ್ಚೇಸ್ ಮಾಡೋಣ ಅಂತ ರೇಟೆಲ್ಲ ಮಾತಾಡ್ತಿದ್ವಿ. ಅದನ್ನು ಮುಗಿಸ್ಕೊಂಡು ನೆಕ್ಸ್ಟು ನಾವು ಆನ್ ದ ವೇ ನೆಕ್ಸ್ಟ್ ಪ್ಲೇಸ್ಗೆ ವಿಸಿಟ್ ಮಾಡ್ತಿದ್ದೀವಿ. ಆ ಪ್ಲೇಸ್ಗೆ ಹೋಗೋಕ್ಕೆ ಮುಂಚೆ ನಮಗೆ ರೋಡ್ ಸೈಡಲ್ಲೇ ಒಂದು ದೊಡ್ಡದಾದ 2 ಬಂಡೆಗಳು ಕಾಣಿಸುತ್ತೆ. ಅದನ್ನು ಆಟೋದವರು ಎಕ್ಸ್ಪ್ಲೈನ್ ಮಾಡ್ತಾರೆ. ಹಂಪಿಯ ಕಡ್ಡಿರಾಂಪುರ ಬಳಿ ಇರುವ ಅಕ್ಕ ತಂಗಿ ಗುಡ್ಡ ಅಂತ ಕರೀತಾರೆ. ಅದನ್ನು ಪರಸ್ಪರ ಅಪ್ಪಿಕೊಂಡಂತೆ ಕಾಣುವ 2 ದೈತ್ಯಾಕಾರದ ನೈಸರ್ಗಿಕ ಬಂಡೆಗಳ ರಚನೆಯಾಗಿದೆ. ಅದನ್ನು ಹಂಪಿಯಿಂದ ಕಮಲಾಪುರಕ್ಕೆ ಹೋಗುವ ಮುಖ್ಯ ರಸ್ತೆಯ ಪಕ್ಕದಲ್ಲೇ ಇದು ಇದೆ ಅಂತಲೇ ಹೇಳ್ಬೋದು. ಇದು ಯಾವುದೇ ಮಾನವ ನಿರ್ಮಿತ ಸ್ಮಾರಕವಲ್ಲ. ಪ್ರಾಚೀನ ಕಾಲದಿಂದಲೂ ಇದು ನೈಸರ್ಗಿಕವಾಗಿ ಇರೋದು. ಈ 2 ಬಂಡೆಗಳು ಮೇಲ್ಭಾಗದಲ್ಲಿ ಹತ್ತಿರವಿದ್ದು ಕೆಳಗೆ ಅಕ್ಕ ತಂಗಿ ಪರಸ್ಪರ ಅಪ್ಪಿಕೊಂಡಿರುವಂತೆ ಅಥವಾ ತಲೆ ಕೆಳಗಾದ ವಿ ಆಕಾರದಲ್ಲಿ ಕಾಣಿಸುತ್ತೆ ಅಂತಲೇ ಹೇಳ್ತಾರೆ. ಇದು ಹಂಪಿ ಮತ್ತು ಕಮಲಾಪುರ ನಡುವಿನ ಮುಖ್ಯ ರಸ್ತೆಯಲ್ಲಿದೆ. ಹಂಪಿಗೆ ಭೇಟಿ ನೀಡುವ ಪ್ರವಾಸಿಗರು ದಾರಿಯಲ್ಲಿ ಇದನ್ನು ಸುಲಭವಾಗಿ ನೋಡಬಹುದು. ಇನ್ನು ಅಲ್ಲಿನ ಜನ ಹೇಳೋದು, ಸ್ಥಳೀಯ ಜನಪದ ಕಥೆಯ ಪ್ರಕಾರ ಇಲ್ಲಿ 2 ಸಹೋದರಿಯರಿದ್ದರು. ಅವರು ಈ ಪ್ರದೇಶವನ್ನು ಅಪಹಾಸ್ಯ ಮಾಡಿದ್ರಿಂದ ಶಾಪಗ್ರಸ್ತರಾಗಿ ದೈತ್ಯಾಕಾರದ ಕಲ್ಲುಗಳಾಗಿ ಬದಲಾದರು ಅನ್ನೋದು ಒಂದು ನಂಬಿಕೆ ಇದೆ. ಅದನ್ನು ನೋಡಿಕೊಂಡು ನಾವು ನೆಕ್ಸ್ಟ್ ಹೊರಟಿದ್ದೆ ಭೂಗತ ಶಿವ ದೇವಾಲಯಕ್ಕೆ. ಅದ್ರ ಬಗ್ಗೆ ಆಟೋದವರು ಕಂಪ್ಲೀಟಾಗಿ ಡೀಟೇಲ್ಸ್ನ ಕೊಡ್ತಾರೆ, ಅದನ್ನು ನೋಡಿ. ಬಟ್ ಇದರಲ್ಲಿ ಶಿವನ ವಿಗ್ರಹ ಇಲ್ಲ, ನಂದಿ ಮಾತ್ರ ಕಾಣ್ತದೆ. ಇದು ಹಂಪಿಗೆ ವಿರೂಪಾಕ್ಷ ಟೆಂಪಲ್ ನೋಡ್ಬೋದಲ್ಲ, ಅದಕ್ಕೆ ಪಬ್ಲಿಕ್ಗೋಸ್ಕರ ಎಲ್ಲರೂ ಹೋಗ್ಬೋದು. ಇದು ರಾಜರ ಅವ್ರಿಗಾಗಿ ಕಟ್ಕೊಂಡಿರ್ತಕ್ಕಂಥ ದೇವಸ್ಥಾನ. ಇದಕ್ಕೂ ಕೂಡ ಪ್ರಸನ್ನ ವಿರೂಪಾಕ್ಷ ದೇವಾಲಯ ಅಂತಂದೇ ಕರೆಯೋದು. ಇದು ನೆಲದ ಬಟ್ಟೆಗೆ ಇರೋದಕ್ಕೋಸ್ಕರ ಯಾವಾಗಲೂ ನೀರು ಇರುತ್ತೆ. ಊಟಿ ನೀರು ಯಾವಾಗಲೂ ಬರ್ತಾನೆ ಇರ್ತದೆ ನೀರು. ನೋಡ್ಕೊಂಬರ ಈ ಕಡೆ ಏನಿದೆ, ಲೆಫ್ಟ್ ಏನಿಲ್ಲ. ಈ ಲೆಫ್ಟ್ ಸೈಡ್ ಇದು ನೋಬಲ್ ಮ್ಯಾನ್ ಕ್ವಾರ್ಟರ್ಸ್ ಅಂತ. ಕ್ವಾರ್ಟರ್ಸ್ ಇದು ನೋಬಲ್ ಕ್ವಾರ್ಟರ್ಸ್ ಅಂತ ಎಲ್ಲ ಗಂಧದ ಕಟ್ಟಿಗೆಯಿಂದ ಕಟ್ಟಿದ್ರು ಮೇಡಮ್. ಅದು ಇಲ್ಲಿ ಮೊಘಲರೇನು ದಾಳಿ ಮಾಡ್ತಾರಲ್ಲ ಅವಾಗೆಲ್ಲ ಸುಟ್ಟಾಕಿದ್ರು. ಆಮೇಲೆ ಕಲ್ಲಲ್ಲಿ ಕಲ್ಲು ಮಾತ್ರ ಉಳಿದಿರೋದು, ಎಲ್ಲ ಕಟ್ಟಿಗೆಯಿಂದ ಇರೋದೆಲ್ಲ ಸುಟ್ಟಾಕಿದ್ರು. ಕೇಳಿದ್ರಲ್ಲ, ನಾನು ಸ್ವಲ್ಪ ಡೀಟೇಲ್ಸ್ನ ಕೊಡ್ತೀನಿ. ಭೂಗತ ಶಿವ ದೇವಾಲಯವನ್ನು ಪ್ರಸನ್ನ ವಿರೂಪಾಕ್ಷ ದೇವಾಲಯ ಅಂತ ಕೂಡ ಕರೀತಾರೆ. ಇದು 14ನೇ ಶತಮಾನದಲ್ಲಿ ಅಂದರೆ ವಿಜಯನಗರ ಸಾಮ್ರಾಜ್ಯದ ಆರಂಭಿಕ ಕಾಲದಲ್ಲಿ ನಿರ್ಮಿಸಲಾದ ಹಂಪಿಯ ಅತ್ಯಂತ ಹಳೆಯ ಮತ್ತು ವಿಶಿಷ್ಟವಾದ ದೇವಾಲಯಗಳಲ್ಲಿ ಒಂದಾಗಿದೆ. ನೆಲಮಟ್ಟಕ್ಕಿಂತ ಕೆಳಗೆ ನೆಲೆಸಿರೋದ್ರಿಂದ ಇದನ್ನು ಪ್ರವಾಸಿಗರಿಗೆ ತುಂಬ ಆಕರ್ಷಣೀಯ ಪ್ಲೇಸ್ ಅಂತಲೇ ಹೇಳ್ಬೋದು. ಇನ್ನು ಇಲ್ಲಿರೋದು ಶಿವನ ದೇವಸ್ಥಾನ, ಹಾಗೆ ಅದನ್ನು ವಿರೂಪಾಕ್ಷ ದೇವಸ್ಥಾನ ಅಂತ ಕೂಡ ಕರೀತಾರೆ. ಮುಂದೆ ನಂದಿ ಕೂಡ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಯಾವಾಗಲೂ ಅಲ್ಲಿ ನೀರಿರುತ್ತೆ. ತುಂಬ ಕೆಳಗಡೆ ಇರೋದ್ರಿಂದ ಮಳೆ ಬಂದಾಗಂತೂ ಇನ್ನೂ ಜಾಸ್ತಿನೇ ಇರುತ್ತೆ ಅಂತಲೇ ಹೇಳ್ಬೋದು. ಈ ದೇವಾಲಯವು ಸಾಮಾನ್ಯ ನೆಲಕ್ಕಿಂತ ಹಲವು ಅಡಿಗಳಷ್ಟು ಆಳದಲ್ಲಿದೆ. ಹೀಗಾಗಿ ಇದರ ಗರ್ಭಗುಡಿಯು ಯಾವಾಗಲೂ ನೀರಿನಿಂದ ಆವೃತವಾಗಿರುತ್ತದೆ. ವಿಜಯನಗರ ಕಾಲದ ಸುಂದರ ಕಲ್ಲಿನ ಕಂಬಗಳು ಇದೆ. ವಿಶಾಲವಾದ ಸಭಾಂಗಣ, ಪ್ರಶಾಂತ ವಾತಾವರಣ ಇಲ್ಲಿ ಕಾಣಸಿಗುತ್ತದೆ. ದೇವಾಲಯದ ಒಳಗೆ ಪ್ರವೇಶಿಸಲು ಮೆಟ್ಟಿಲುಗಳು ಕೂಡ ಇದೆ. ಇದು ರಾಜಮನೆತನದವರು ಮಾತ್ರ ವಿಶೇಷ ಪೂಜೆಗಾಗಿ ಬಳಸುತ್ತಿದ್ದ ಗುಪ್ತ ದೇವಾಲಯವಾಗಿರ್ಬೋದು ಅನ್ನೋದು ಇತಿಹಾಸಕಾರರು ನಂಬುತ್ತಾರೆ. ತುಂಬ ಚೆನ್ನಾಗಿದೆ. ನಾವು ಕೂಡ ಅರ್ಧ ದಾರಿವರೆಗೂ ನಡ್ಕೊಂಡೋಗಿ ನಂದಿ ಇರೋವರೆಗೂ ನೋಡಿಕೊಂಡು ಬಂದ್ವಿ. ಆದರೆ ಕೆಳಗಡೆ ಹೋಗೋಕ್ಕಾಗಲಿಲ್ಲ, ತುಂಬ ಆಳ ಇತ್ತು ಅಂತ ಹೇಳಿ. ತುಂಬ ಸಖತ್ತಾಗಿದೆ ಪ್ಲೇಸು. ನೀವು ಕೂಡ ವಿಸಿಟ್ ಮಾಡಿ, ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ.
ನಾವು ನೆಕ್ಸ್ಟ್ ಹೊರಟಿದ್ದು ಹಂಪಿಯಲ್ಲಿ. ಅದು ಒಳಗಡೆ ಹೋಗಿ ನೋಡಲಿಲ್ಲ, ರೋಡ್ ಸೈಡಲ್ಲೇ ಕಾಣಿಸ್ತಿತ್ತು. ಆಗಲೇ ಆಟೋದವ್ರು ಹೇಳ್ದಂಗೆ ಹಂಪಿಯಲ್ಲಿ ಸುಮಾರು 2 ರೀತಿಯ ಕ್ವಾರ್ಟರ್ಸ್ ಇದೆ, ಅಂದರೆ ವಸತಿ ಪ್ರದೇಶ. ಗಣ್ಯರ ಕ್ವಾರ್ಟರ್ಸ್ ಅಂದರೆ ನೋಬಲ್ಮನ್ಸ್ ಕ್ವಾರ್ಟರ್ಸ್ ಮತ್ತು ಗಾರ್ಡ್ಸ್ ಕ್ವಾರ್ಟರ್ಸ್ ಅಂತ ಹೇಳಿ. ಇದು ವಿಜಯನಗರ ಸಾಮ್ರಾಜ್ಯದ ಆಡಳಿತ, ಭದ್ರತೆ ಮತ್ತು ಶ್ರೀಮಂತ ಜೀವನ ಶೈಲಿಗೆ ಸಾಕ್ಷಿಯಾಗಿವೆ ಅಂತಲೇ ಹೇಳ್ಬೋದು. ಹಂಪಿಯ ಭೂಗತ ಶಿವ ದೇವಾಲಯದ ಪಕ್ಕದಲ್ಲೇ, ಹತ್ತಿರದಲ್ಲೇ, ಅಂದರೆ ಆ ಕಡೆ ಈ ಕಡೆ ಅಂತ ಹೇಳ್ತಾರೆ ಅಲ್ಲ, ಹಾಗೆ ರಾಜಮನೆತನದ ವಲಯದ ಸಮೀಪದಲ್ಲೇ ಇದು ಇದೆ. ವಿಜಯನಗರ ಕಾಲದಲ್ಲಿ ಉನ್ನತ ಅಧಿಕಾರಿಗಳು, ಸಚಿವರು, ಸೇನಾನಿಗಳು, ರಾಯಭಾರಿಗಳು ಮತ್ತು ಗಣ್ಯ ವ್ಯಕ್ತಿಗಳು ಇಲ್ಲಿ ವಾಸಿಸುತ್ತಿದ್ದರು ಅಂತಲೇ ಹೇಳ್ಬೋದು. ಇಲ್ಲಿನ ಬಹುತೇಕ ಮನೆಗಳು ಆಯತಾಕಾರದಲ್ಲಿ ವ್ಯವಸ್ಥಿತವಾಗಿದೆ. ಪ್ರಸ್ತುತ ಕಲ್ಲಿನ ಅಡಿಪಾಯಗಳು ಮಾತ್ರ ಉಳಿದಿದ್ದು, ಮೇಲ್ಭಾಗದ ರಚನೆಗಳು ಮರ ಮತ್ತು ಇಟ್ಟಿಗೆಯಿಂದ ಇದ್ದು, ಜೊತೆಗೆ ಅವ್ರು ಹೇಳ್ದಂಗೆ ಗಂಧದ ಕಡ್ಡಿಯಿಂದ ಇದ್ದು, ಆಗ ಮೊಘಲರು ದಾಳಿ ಮಾಡಿದಾಗ ಅದೆಲ್ಲ ಕಂಪ್ಲೀಟಾಗಿ ನಾಶವಾಗಿದೆ. ಇದನ್ನು ಕೆಳಗಡೆ ಕಲ್ಲಲ್ಲಿ ಬೇಸ್ಮೆಂಟ್ ಇದ್ದಿದ್ದರಿಂದ ಅದನ್ನು ಮಾತ್ರ ನೋಡೋದಕ್ಕೆ ನಮಗೆ ಸಿಗುತ್ತೆ. ಅದನ್ನು ನೋಡ್ತಾ ನಾವು ಮುಂದೆ ಹೋದಾಗ ಅಲ್ಲಿ ಒಂದು ಗೌರ್ಮೆಂಟ್ ಆಫೀಸ್ ಅಂತ ಏನು ಹೇಳ್ತಾರೆ ಅದಿತ್ತು. ಅಲ್ಲಿ ಹಂಪಿಯಲ್ಲಿ ಸಿಕ್ಕಿರುವಂತಹ ಎಷ್ಟೋ ಹಳೆ ಕಾಲದ ಕೆತ್ತನೆಗಳು, ವಿಗ್ರಹಗಳು ಅವರು ಅದನ್ನು ಅಲ್ಲಿ ಇಟ್ಟಿದ್ದಾರೆ. ಅದನ್ನು ಕೂಡ ಜಸ್ಟ್ ಹಂಗೆ ಪಾಸ್ ಆಗ್ತಾ ನೋಡ್ಕೊಂಡು ಹೋದ್ವಿ. ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇಷ್ಟೆಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಪ್ಲೇಸ್ನ ವಿಸಿಟ್ ಮಾಡೋದಕ್ಕೆ ಅಂತ ಹೇಳಿ ಹೊರಟಿದ್ದೀವಿ. ಯಾವ ಪ್ಲೇಸ್ ಅಂತ ಹೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇವತ್ತು ನಾನು ತಿಳಿಸ್ಕೊಟ್ಟಿದ್ದ ವೀಡಿಯೋಸಲ್ಲಿ ಈ ಡೀಟೇಲ್ಸ್ಗಳು, ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ದರೆ ಖಂಡಿತ ನನ್ನ ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಯಾವುದೇ ಕಡೆಗೂ ಮಿಸ್ ಮಾಡ್ಕೋಬೇಡಿ. ಹಾಗೆ ನೆಕ್ಸ್ಟ್ ವೀಡಿಯೋಗಾಗಿ ಕಾಯ್ತಾ ಇರಿ. ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು.